ವೆಲ್ಕಮ್ ಟು ಶಾರಸ್ ಕಿಚನ್. ಇವತ್ತಿನ ರೆಸಿಪಿ ವೆಜಿಟೇಬಲ್ ಪಲಾವ್. ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು 5-6 ಸ್ಪೂನು ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಇವಾಗ ಇದಕ್ಕೆ ಮಸಾಲ ಪದಾರ್ಥ ಹಾಕಬೇಕು. ಅವು ಯಾವಂತ ನೋಡೋಣ ಬನ್ನಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕಲ್ಲು ಹೂವು, ಒಂದು ಏಲಕ್ಕಿ, ಒಂದು 5-6 ಕರಿಮೆಣಸು, ಒಂದು 8-10 ಗೋಡಂಬಿ, ಸ್ವಲ್ಪ ಪಲಾವ್ ಎಲೆ, ಒಂದು ಸ್ವಲ್ಪ ಚಕ್ರ ಮೊಗ್ಗು, ಒಂದು ಮರಾಠಿ ಮೊಗ್ಗು, ಕಸ್ತೂರಿ ಮೇಥಿ, 1-2 ಲವಂಗ, ಜಾಪತ್ರೆ ಹೂವು, ಚಕ್ಕೆ, ಇಷ್ಟನ್ನು ಹಾಕಬೇಕು ನೋಡಿ. ಇನ್ನೊಂದ್ಸಲ ನೋಡ್ಕೊಂಬಿಡಿ. ಇಷ್ಟು ತೋರಿಸ್ತಾ ಇದ್ದೀನಿ. ಇದನ್ನ ಇಷ್ಟು ಒಟ್ಟಿಗೆ ಹಾಕ್ಕೊಳ್ಳಿ. ಇದನ್ನು ಎಣ್ಣೆಯಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಇವಾಗ ಉದ್ದಿಗೆ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳಿ ನೋಡಿ. ಇವಾಗ ಒಂದು ಕಟ್ ಮಾಡಿರೋ ಟೊಮೊಟೊ ಹಾಕಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ತೊಳೆದಿರೋ ಬೀನ್ಸು ಅದನ್ನು ಹಾಕಿ, ಈ ಥರ ಕಟ್ ಮಾಡಿರೋ ಕ್ಯಾರೆಟ್ ಹಾಕಿ, ಇವಾಗ ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಇವಾಗ ಕಟ್ ಮಾಡಿರೋ ಆಲೂಗಡ್ಡೆ ಹಾಕಿ ಇದನ್ನೆಲ್ಲ ಈ ಥರ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಈ ಥರ ಬಾಡಿಸ್ಕೊತಾನೆ ಇರಬೇಕು. ಇವಾಗ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಅಚ್ಚ ಖಾರದ ಪುಡಿ. ನಿಮ್ಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಖಾರ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸ್ವಲ್ಪ ಗರಂ ಮಸಾಲ ಪುಡಿ ಹಾಕಿ ಇದನ್ನ ಸ್ವಲ್ಪ ಈ ಥರ ಕಲಿಸ್ಕೊಂಡು ಅಕ್ಕಿನ ನೀರಲ್ಲಿ ತೊಳೆದಿರೋದು ಅಕ್ಕಿನ ಹಾಕಿ ಇದನ್ನು ಸ್ವಲ್ಪ ಈ ಥರ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗಿದು ಫ್ರೈ ಆಗಿದೆ. ಇವಾಗ 1 ಕಪ್ಪು ಅಕ್ಕಿಗೆ 2 ಕಪ್ಪು ನೀರು ಹಾಕ್ಕೋಬೇಕು. ಇವಾಗ 4 ಕಪ್ಪು ನೀರು ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಸ್ವಲ್ಪ ಕಲಿಸ್ಕೊಳ್ಳಿ. ಇವಾಗ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಈ ಟೈಮಲ್ಲಿ ಉಪ್ಪು ಖಾರ ಸ್ವಲ್ಪ ನೋಡ್ಕೊಳ್ಳಿ. ಕಡಿಮೆ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಇವಾಗ ಇದು ಒಂದು ಸ್ವಲ್ಪ ಕುದಿಬೇಕು. ಇವಾಗ ನೋಡಿ ಈ ಥರ ಒಂದು ಸ್ವಲ್ಪ ಕುದೀತಾ ಇದೆ. ಈ ಟೈಮಲ್ಲಿ ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಇವಾಗ ನೋಡಿ ರೆಡಿಯಾಗಿದೆ ಪಲಾವ್. ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಷ್ಟು ಉದುರಾಗಿ ಎಷ್ಟು ಘಮ್ ಅಂತ ಪರಿಮಳ ಬರ್ತಾ ಇದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಇನ್ನು ಮೊಸರು ಬಜ್ಜಿ ಜೊತೆ ತಿನ್ಬೋದು, ಇಲ್ಲಾಂದರೆ ಮೊಸರು ಜೊತೆನಾದರೂ ತಿನ್ಬೋದು, ಇಲ್ಲ ಹಾಗೇನಾದರೂ ತಿನ್ಬೋದು. ಸಖತ್ತಾಗಿ ಟೇಸ್ಟಾಗಿರುತ್ತೆ. ಇದನ್ನ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಉದುರಾಗಿ ಬಂದಿದೆ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.